ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ. ಅಧಿಕಾರ ಕೇಂದ್ರಿತ ರಾಜಕೀಯ ಬಿಕ್ಕಟ್ಟು ಹೈಕಮಾಂಡ್ ಮಧ್ಯಪ್ರವೇಶದಿಂದ ಕದನ ವಿರಾಮ ಕಂಡಿರುವ ಬೆನ್ನಲ್ಲೇ ಉತ್ತರ ಕರ್ನಾಟಕ ಭಾಗದ ಆಶೋತ್ತರಗಳಿಗೆ ಬೆಳಕು ಕಾಣಿಸುವ ನಿರೀಕ್ಷೆಯೊಂದಿಗೆ ವಿಧಾನಮಂಡಲದ ಚಳಿಗಾಲದ ಉತ್ತರಾಧಿವೇಶನ ಬೆಳಗಾವಿಯ ಸುವರ್ಣಸೌಧದಲ್ಲಿ ಸೋಮವಾರ ಪ್ರಾರಂಭವಾಗಲಿದೆ. 3 ಪ್ರಧಾನ ಪಕ್ಷಗಳಲ್ಲಿ ಗೊಂದಲ ಗೋಜಲು ಒಂದು ಹಂತಕ್ಕೆ ತಲುಪಿದ್ದು ಅಧಿವೇಶನ ರಾಜಕೀಯ ಕೆಸರಾಟಕ್ಕೆ ಭೂಮಿಕೆಯಾಗುವ ಸಾಧ್ಯತೆ ಇದೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಪರಿಶಿಷ್ಟ ಜಾತಿ ಪಂಗಡಗಳ ಮೀಸಲು ಪ್ರಮಾಣ ಹೆಚ್ಚಳದಿಂದ ಮೀಸಲಾತಿ ಮಿತಿ 56% ಏರಿಕೆಗೆ ಬದ್ಧ. ಸಂದರ್ಭ ಬಂದರೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸಿದ್ಧ. ಇದು ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಶನಿವಾರ ರಾತ್ರಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಹೊರಹೊಮ್ಮಿದ ಮಹತ್ವದ ನಿರ್ಧಾರ. ಎಸ್ಸಿ ಮೀಸಲು ವರ್ಗೀಕರಣ ಸಂಬಂಧ ಮಸೂದೆ ಕಂಡು ಪ್ರಸ್ತಾವನೆ ಸಿದ್ಧಪಡಿಸಲು ಸರ್ಕಾರ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಇಲಾಖೆಗೆ ಸೂಚಿಸಿದೆ. ಈ ಸುದ್ದಿಗೆ ಮುಖಪುಟ ನೋಡಿ. ರಾತ್ರಿ ಲೋಕ ಎಂದೇ ಖ್ಯಾತಿ ಹೊತ್ತ ಗೋವಾದಲ್ಲಿ ಶನಿವಾರ ಅಪರಾತ್ರಿ ಸಂಭವಿಸಿದ ಅಗ್ನಿ ದುರಂತದಲ್ಲಿ ಪ್ರವಾಸಿಗರು ಸೇರಿ 25 ಜನರು ಸಾವನ್ನಪ್ಪಿದ್ದಾರೆ. ಈ ವರದಿ ಮುಖಪುಟದಲ್ಲಿದೆ. ಗಲ್ವಾನ್ನಲ್ಲಿ ಚೀನಾ ಜತೆ ಭೀಕರ ಸಂಘರ್ಷ ನಡೆದ 5 ವರ್ಷಗಳ ಬಳಿಕ ಭಾರತ ವಿಶ್ವದ ಅತಿ ಎತ್ತರದ ಯುದ್ಧ ಸ್ಮಾರಕವನ್ನು ಉದ್ಘಾಟಿಸಿದೆ. ಲಡಾಖ್ ದುರ್ಬಗ್ ದೌಲತ್ ಬೇಗ್ ಓಲ್ಡಿ ರೋಡ್ನಲ್ಲಿರುವ KM 120 ಪೋಸ್ಟ್ ಸಮೀಪ ನಿರ್ಮಾಣಗೊಂಡಿರುವ ಈ ಯುದ್ಧ ಸ್ಮಾರಕವನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾನುವಾರ ಉದ್ಘಾಟಿಸಿದ್ರು. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ಮಲೆನಾಡು ಕರಾವಳಿ ಭಾಗಕ್ಕೆ ಹೆಚ್ಚು ಸೂಕ್ತವಾಗಿದ್ದ ಅಡಕೆ ಬೆಳೆಯನ್ನ ಬಯಲು ಸೀಮೆ ರೈತರು ಬೆಳೆದು ಯಶಸ್ಸು ಕಂಡಿದ್ದಾರೆ. ಇದೀಗ ಮಲೆನಾಡಿಗೆ ಸೀಮಿತವಾಗಿದ್ದ ಈ ಬೆಳೆಯನ್ನ ಬಿಸಿಲು ನಾಡಿನಲ್ಲೂ ಬೆಳೆದು ಯಶಸ್ವಿ ಕಂಡಿದ್ದಾರೆ ರೈತ ಗಡ್ಡಿ ಬಸವರಾಜ್. ಮಲ್ಲಿಗೆ, ಕಬ್ಬು, ಕಡಲೆ, ಜೋಳ, ರಾಗಿ, ಮೆಕ್ಕೆಜೋಳ, ತೆಂಗು ಸೇರಿ ಇತರ ಬೆಳೆಗಳಿಗೆ ಪ್ರಸಿದ್ಧಿಯಾಗಿದ್ದ ತಾಲೂಕಿನ ಕೊಂಬಳಿ ಗ್ರಾಮವೀಗ ಕೃಷಿ ಬೆಳೆಯಿಂದಾಗಿ ಹೆಸರು ಮಾಡಿದೆ. ಈ ವಿಶೇಷಕ್ಕೆ ವಿತ್ತವಾಣಿ ಓದಿ. ಕೇಂದ್ರ ಸರ್ಕಾರದ ಮಧ್ಯಪ್ರವೇಶ ಮಧ್ಯಂತರ ಕ್ರಮದ ಹೊರತಾಗಿಯೂ ಇಂಡಿಗೋ ವಿಮಾನ ಸೇವೆಯ ಬಿಕ್ಕಟ್ಟು ಮುಂದುವರೆದಿದೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಹಿಮಾಲಯದ ಹಿಮಚ್ಛಾದಿತ ಪರ್ವತಗಳ ನಡುವೆ ಅಲೆದಾಡುತ್ತಾ ಹಲವಾರು ವರ್ಷಗಳಿಂದ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ದ ಒಬ್ಬ ಕುಖ್ಯಾತ ಲೇಡಿ ಸ್ಮಗ್ಲರ್ ಕೊನೆಗೂ ಸಿಕ್ಕಿಬಿದ್ದಿದ್ದಾಳೆ. ಆಕೆಯ ಹೆಸರು ಯಾಂಗ್ಚೆನ್ ಲಾಚುಂಗ್ಪಾ. 44 ವರ್ಷ ವಯಸ್ಸಿನ ಈಕೆ ಮೂಲತಃ ಟಿಬೆಟನ್ನವಳು. ವನ್ಯಜೀವಿಗಳ ಕಳ್ಳಸಾಗಣೆಯೇ ಈಕೆಯ ಬಿಸಿನೆಸ್. ಇವಳ ಬೆನ್ನು ಹತ್ತುವ ಕೆಲಸ ಕೊನೆಗೂ ಮುಗಿಯಲಿಲ್ಲ. ಈ ಸುದ್ದಿಗೆ ಚಿಂತನ ಪುಟ ನೋಡಿ. ಹೋಟೆಲ್ಗಳು, ಈವೆಂಟ್ ಆಯೋಜಕರು ಮತ್ತಿತರರು ಗ್ರಾಹಕರ ಆಧಾರ್ ಕಾರ್ಡ್ನ ಫೋಟೋ ಕಾಪಿಗಳನ್ನು ಪಡೆದು ಭೌತಿಕ ರೂಪದಲ್ಲಿ ಸಂಗ್ರಹಿಸುವ ಪದ್ಧತಿಯನ್ನು ತಪ್ಪಿಸಲು ಹೊಸ ನಿಯಮವನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಎಂದು UIDAI ಮೂಲಕ ಕಾರ್ಯನಿರ್ವಹಣಾಧಿಕಾರಿ ಭುವನೇಶ್ ಕುಮಾರ್ ತಿಳಿಸಿದ್ದಾರೆ. ಈ ಸುದ್ದಿಗೆ ಮನಿ ಮಾತು ನೋಡಿ. ಟೀಂ ಇಂಡಿಯಾ ಮಾಜಿ ವೇಗಿ ವೆಂಕಟೇಶ್ ಪ್ರಸಾದ್ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಭಾನುವಾರ ನಡೆದ ಚುನಾವಣೆಯಲ್ಲಿ ಅವರು 749 ಮತಗಳನ್ನು ಪಡೆದು ವಿಜೇತರಾದರೆ ಪತ್ರಿಕೋದ್ಯಮಿ KN ಶಾಂತಕುಮಾರ್ 558 ಮತಗಳನ್ನು ಪಡೆದರು. ಈ ಸುದ್ದಿಗೆ ಕ್ರೀಡಾಪುಟ ನೋಡಿ. ಮ್ಯಾಕ್ಸ್ ಯಶಸ್ಸಿನ ಬಳಿಕ ನಟ ಕಿಚ್ಚ ಸುದೀಪ್ ಮತ್ತು ನಿರ್ದೇಶಕ ವಿಜಯ್ ಕಾರ್ತಿಕೇಯ ಕಾಂಬಿನೇಷನ್ ನಲ್ಲಿ ಮೂಡಿಬರುತ್ತಿರುವ ಕಾರಣ ಮಾರ್ಕ್ ಬಗ್ಗೆ ಮೊದಲಿನಿಂದಲೂ ನಿರೀಕ್ಷೆ ಇತ್ತು. ಇನ್ನು ಘೋಷಣೆಯಾದ 6 ತಿಂಗಳು ಇದೇ ಡಿಸೆಂಬರ್ 25ಕ್ಕೆ ಸಿನಿಮಾ ರಿಲೀಸ್ ಎಂದ ಕಾರಣ ಬಹುಕೋಟಿ ವೆಚ್ಚದ ಬಹುತಾರಾಗಣದ ಪ್ಯಾನ್ ಇಂಡಿಯಾ ಚಿತ್ರ ಅಷ್ಟು ಬೇಗ ರೆಡಿಯಾಗಲು ಸಾಧ್ಯವೇ ಎಂಬ ಕುತೂಹಲವೂ ಇತ್ತು. ಅದೆಲ್ಲದಕ್ಕೂ ಇದೀಗ ತೆರೆ ಬಿದ್ದಿದೆ. ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.